ದ ಡೆವಿಲ್ ಸಿನಿಮಾದಲ್ಲಿ ಆಕ್ಚುಲ್ ಆಗಿ ವಿಲನ್ ಯಾರು ನಂಗೆ ಯಾಕೋ ರಚನಾ ರೈ ಅವರು ಅನಿಸ್ತಪ್ಪ. ಸೊ ಅದ್ರ ಬಗ್ಗೆನೇ ಈ ವಿಡಿಯೋದಲ್ಲಿ ಮಾತಾಡ್ಕೊಂಡ್ ಬರೋಣ. ಸೊ ಅದಕ್ಕೂ ಮುಂಚೆ ಎಲ್ಲರಿಗೂ ನಮಸ್ಕಾರ, ಎಲ್ಲರಿಗೂ ಕಿಡಿ ಸಿನಿ ಟಾಕ್ಗೆ ಸ್ವಾಗತ. ಅಯ್ಯೋ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋನ ಮುಂದುವರಿಸ್ತೀನಿ. ಈ ವಿಡಿಯೋದಲ್ಲಿ ನನ್ಗೆ ಅನ್ಸಿದ್ದು ಹೇಳ್ತೀನಪ್ಪ. ಸೊ ಇದು ನಿಜ ಆಗಿರುತ್ತೋ ಇಲ್ವೋ ಅನ್ನೋದನ್ನ ನನಗೆ ಗೊತ್ತಿಲ್ಲ, ಬಟ್ ನನಗೆ ಯಾಕೆ ಹಿಂಗೆ ಅನಿಸ್ತು. ರೀಸೆಂಟ್ ಆಗಿ ನೀವು ಥರ್ಡ್ ಸಾಂಗ್ ರಿಲೀಸ್ ಮಾಡಿದ್ರು ದ ಡೆವಿಲ್ ಟೀಮ್ ಅವರು. ನೀವೆಲ್ಲರೂ ಆ ಸಾಂಗ್ ಕೇಳಿರ್ತಾರೆ ಅಂಡ್ ಆ ಸಾಂಗ್ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಸೊ ಆ ಸಾಂಗ್ದು ಮೇಕಿಂಗ್ ವಿಡಿಯೋ ಕೂಡ ರಿಲೀಸ್ ಮಾಡಿದ್ರು. ಸೊ ಆ ಮೇಕಿಂಗ್ ವಿಡಿಯೋದಲ್ಲಿ ರಚನಾ ರೈ ಅವರು ಕಾಣಿಸ್ಕೊಂಡಿದ್ದಾರೆ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಆ ಥರ್ಡ್ ಸಾಂಗ್ ಅಲ್ಲಿ ಏನು ಬಿಟ್ಕೊಟ್ಟಿಲ್ಲ ಇನ್ನು. ದರ್ಶನ್ ಅವರು ಆ ಮೇಕಿಂಗ್ ವಿಡಿಯೋ ನೋಡಿದ್ರೆ ಅದಾದ್ರೆ 2-3 ಕಾಸ್ಟ್ಯೂಮ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ ಆ ಸಾಂಗ್ ಅಲ್ಲಿ. ಬಟ್ ಆ ಮೇಕಿಂಗ್ ವಿಡಿಯೋದಲ್ಲಿ ಬಿಟ್ಟಿದ್ದಾರೆ, ಬಟ್ ಆ ಸಾಂಗ್ ಅಲ್ಲಿ ಒಂದೇ ಒಂದು ಕಾಸ್ಟ್ಯೂಮ್ ಅಲ್ಲಿ ಕಾಣಿಸ್ಕೊಂಡಿರೋದನ್ನ ಮಾತ್ರ ಎಡಿಟ್ ಮಾಡಿದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ಆ ಸಾಂಗ್ ಅಲ್ಲಿ ರಚನಾ ರೈ ಅವರು ಕೂಡ ಇದ್ದಾರೆ. ನನ್ನ ಸಾಂಗ್ ಅಲ್ಲಿ ಬಿಟ್ಕೊಟ್ಟಿಲ್ಲ, ಮೇಕಿಂಗ್ ವಿಡಿಯೋದಲ್ಲಿ ಕಾಣಿಸ್ಕೊಂಡ್ರು. ನನ್ಗೆ ಯಾಕೋ ಆ ಮೇಕಿಂಗ್ ವಿಡಿಯೋ ನೋಡಿದ ಮೇಲೆ ರಚನಾ ರೈ ಅವರು ಏನಾದರೂ ನೆಗೆಟಿವ್ ರೂಲಲ್ಲಿ ಏನಾದರೂ ಕಾಣಿಸ್ಕೊಳ್ತಾ ಇದ್ದಾರೆ ಅಂತ ಅನಿಸ್ತು. ಏನಕ್ಕೆ ಅಂತಂದ್ರೆ, ನೀವು ನೋಡೋದಾದ್ರೆ ದ ಡೆವಿಲ್ ಸಿನಿಮಾದ ಫಸ್ಟ್ ಟೀಸರ್ ಮೊಕೋ ಬಟಲ್ ಶೂಟ್ ಮಾಡಿದ್ರೆ ಆ ಟೀಸರ್ ಅಲ್ಲಿ ದರ್ಶನ್ ಅವರು ಒಂದು ಡೈಲಾಗ್ ಹೇಳ್ತಾರೆ, ಸರ್ಸು ಪಾಪ ಹೆಸರು ಕೇಳಲ್ವಾ ಅಂತ. ಸೊ ಆ ಸರ್ಸು ಏನಾದರೂ ಇಲ್ಲಿ ರಚನಾ ರೈ ಅವರು ಆಗಿರ್ಬೋದಾ, ಮೇ ಬಿ ನೆಗೆಟಿವ್ ಶೇಡಲ್ಲಿ ಕಾಣಿಸ್ಕೊಂಡು ಒಂದು ಒಳ್ಳೆ ಟ್ವಿಸ್ಟ್ ಮುಖಾಂತರ ನಮಗೆ ಗೊತ್ತಾಗೋದು ಆ ಸಿನಿಮಾದಲ್ಲಿ. ಯಾಕೋ ಅನಿಸ್ತು, ನನ್ಗೆ ಅನ್ಸಿದ್ದು ಹೇಳ್ತಾ ಇದ್ದೀನಿ ಗುರುವೆ, ಇದು ಆಗಿರಲ್ವೋ ಯಾಕೋ ನನಗೆ ಆ ಫ್ರೇಮ್ಗಳು ನೋಡಿದ್ರೆ, ಮೇಕಿಂಗ್ ಬಿಡಿದ್ರೆ ಆ ಫ್ರೇಮ್ಗಳು ನೋಡಿದ್ರೆ ಹಂಗೆ ಅನಿಸ್ತು. ಸೊ ನೆಗೆಟಿವ್ ರೂಲಲ್ಲಿ ಏನಾದರೂ ರಚನಾ ರೈ ಅವರು ಕಾಣಿಸ್ಕೊಳ್ತಾ ಇದ್ದಾರಾ ಅಂತ. ಆ್ಯಂಡ್ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ದರ್ಶನ್ ಅವರು ಮೇ ಬಿ ಈ ಸಿನಿಮಾದಲ್ಲಿ ಡ್ಯುವೆಲ್ ಕ್ಯಾರೆಕ್ಟರ್ ಅಥವಾ 2 ಶೇಡಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು. ಒಂದು ಮುಖ್ಯಮಂತ್ರಿ ಧನುಷ್ ರಾಜಶೇಖರ್ ಒಂದು ಆ್ಯಂಡ್ ಡೆವಿಲ್ ಪಾತ್ರದಲ್ಲಿ. ಸೊ ಹೇಗೆ ಅನ್ನಿಸ್ತು ಮೇ ಬಿ. ಆದರೆ ರಚನಾ ರೈ ಅವರು ನೆಗೆಟಿವ್ ರೂಲ್ ಕಾಣಿಸ್ಕೊಂಡು ಅದು ದೊಡ್ಡದಾಗಿ ಟ್ವಿಸ್ಟ್ ಓಪನ್ ಆದರೆ ಯಾವ ರೀತಿ ಇರುತ್ತೆ, ಥರ್ಡ್ ಸಾಂಗ್ ಹೆಂಗಿತ್ತು ಅಂತಲೂ ಕಮೆಂಟಲ್ಲಿ ತಿಳಿಸಿ. ನೀವು ವಿಡಿಯೋನ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ತಿಳ್ಕೊತೀನಿ. ಆ್ಯಂಡ್ ನನ್ನ ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ವಿಸಿಟ್ ಹಾಕಿದ್ರೆ ಚಾನಲಲ್ಲಿ ನೋಡೋದಕ್ಕೆ ಹಲವಾರು ವಿಡಿಯೋಗಳು ಸಿಗ್ತವೆ. ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಮಾತ್ರನೇ ಲೈಕು ಸಬ್ಸ್ಕ್ರೈಬ್ ಹಾಕೊಂಡು ಸಪೋರ್ಟ್ ಮಾಡ್ತಾ ಇರಿ. ಸೊ ಇಷ್ಟು ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗೋಣ ಅಂತ ಹೇಳ್ತಾ ಈ ವಿಡಿಯೋನ ಈಗ ಮುಗಿಸ್ತಾ ಇದ್ದೀನಿ ಗುರುವೆ. ಮತ್ತೊಂದು ವಿಡಿಯೋ ಜೊತೆ ಆದಷ್ಟು ಬೇಗ ಸಿಗೋಣ.